ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೀಮಾಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕೆಸೆಟ್ ಎಕ್ಸಾಮಿನೇಷನ್. ಸೊ ಏನೆಲ್ಲ ನಿಮ್ಮ ಕ್ವೆರೀಸ್ ಇತ್ತು ಕೆಸೆಟ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ, ಸೊ ಆ ಎಲ್ಲ ಕ್ವೆರೀಸ್ ಅನ್ನ ಇವತ್ತು ಸಾಲ್ವ್ ಮಾಡ್ತೇನೆ. ಸೊ ವಿಲ್ ಬಿ ಆನ್ಸರಿಂಗ್ ಟು ಆಲ್ ಆಫ್ ದೀಸ್ ಕ್ವೆಶ್ಚನ್ಸ್. ಓಕೆ, ಈ ಬೋರ್ಡ್ ಅಲ್ಲಿ ಏನೆಲ್ಲ ಕ್ವೆಶ್ಚನ್ಸ್ ಬರ್ತಿದ್ದೇನೆ ಎಲ್ಲ ಕ್ವೆಶ್ಚನ್ಸ್ ಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತಾ ಹೋಗ್ತೇನೆ. ಸೊ ದಿಸ್ ವಿಡಿಯೋ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ದ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಎಂ.ಕಾಮ್ ಸ್ಟೂಡೆಂಟ್ಸ್. ಅವರು ಕಾಮೆಂಟ್ ಹಾಕ್ತಾ ಇದ್ರು ಮ್ಯಾಮ್ ಕೆಸೆಟ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಹೇಳ್ಕೊಂಡು. ಸೊ ದಟ್ಸ್ ವೈ ಐ ಆಮ್ ಮೇಕಿಂಗ್ ದ ವಿಡಿಯೋ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. Now, what is KSET Karnataka State Eligibility Test? ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಅಥವಾ ಲೆಕ್ಚರರ್ಸ್ ಆಗ್ಬೇಕಂತ ಇದ್ರೆ ಇಟ್ ಈಸ್ ವೆರಿ ಗುಡ್ ದಟ್ ಯು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್ ಆಫ್ KSET. ಎಸ್ಪೆಷಲಿ ಗವರ್ಮೆಂಟ್ ಜಾಬ್ಸ್ ಗಳಿಗೆ, ಗವರ್ಮೆಂಟ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನ ಹುದ್ದೆಯನ್ನ ಬಯಸುವವರು KSET ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಓಕೆ, ಇಟ್ ಇಸ್ ಅ ಕ್ರೈಟೀರಿಯಾ. KSET ಅಥವಾ ನೆಟ್ ಎಕ್ಸಾಮ್ ಕೂಡ ನಡೆಯುತ್ತೆ. ನಾವು ಹೂ ಕಂಡಕ್ಟ್ಸ್ KSET ಎಕ್ಸಾಮಿನೇಷನ್? ಇಟ್ ಇಸ್ ಕಂಡಕ್ಟೆಡ್ ಬೈ ದ ಮೈಸೂರು ಯೂನಿವರ್ಸಿಟಿ. Okay, it is a nodal agency for conducting the KSET examination. KSET examination will be conducted by the Mysore University. Now, who can apply for KSET? ಕ್ವಾಲಿಫಿಕೇಶನ್ ಏನು? KSET ಎಕ್ಸಾಮಿನೇಷನ್ ಬರೀಬೇಕಿದ್ರೆ ನಿಮ್ಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು? ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು. ನಾವು ಇಫ್ ಯುವರ್ ಕ್ವೆಶ್ಚನ್ ಈಸ್ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ಸೆಕೆಂಡ್ ಇಯರ್ ಎಂ.ಕಾಮ್ ಮಾಡ್ತಾ ಇದ್ದೀರಾ, ಕ್ಯಾನ್ ವಿ ಅಪ್ಲೈ ಫಾರ್ KSET? ಡೆಫಿನೆಟ್ಲಿ ಎಸ್. ಓಕೆ, ಫೈನಲ್ ಇಯರ್ ಎಂ.ಕಾಮ್ ಸ್ಟೂಡೆಂಟ್ಸ್ ಅಥವಾ ಫೈನಲ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್, ಎನಿ ಫೈನಲ್ ಇಯರ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಆದವರು KSET ಎಕ್ಸಾಮಿನೇಷನ್ ಬರೀಲಿಕ್ಕೆ ಸಮರ್ಥರು, ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಓಕೆ, then what are the minimum marks? Minimum marks for applying for KSET is, see, if you come under the general category ಆಗಿದ್ರೆ ಮಿನಿಮಮ್ 55% ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಅಗ್ರಿಗೇಟ್ 55% ಅಂದ್ರೆ 4 ಸೆಮಿಸ್ಟರ್ ಅನ್ನ ಸೇರಿಸಿ 55% ಬಂದಿರಬೇಕು if you have to apply for KSET examination. Otherwise, if you belong to OBC or PWD or SC/ST category, then 50% aggregate marks ಬಂದಿರಬೇಕು ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ, so that you can apply for KSET examination. Okay, so that is the minimum marks. ಆಯ್ತಲ್ಲ? So who conducts is done, who can apply, minimum marks is done. Now what is the use of clearing KSET examination? ನೋಡಿ, ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ KSET examination ಯಾಕೆ ಬರೀಬೇಕು ಮ್ಯಾಮ್, ವೈ ಇಟ್ಸ್ ಇಟ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು. ನೋಡಿ, ನಮ್ಗೆ ಕೂಡ ಎಂ.ಕಾಮ್ ನಲ್ಲಿ ಇರುವಾಗ ನಮ್ಗೆ ಗೊತ್ತಿರಲಿಲ್ಲ ಸೋ ಮಚ್ ಇಂಪಾರ್ಟೆನ್ಸ್ ಇಸ್ ದೇರ್ ಫಾರ್ KSET ಅಂತ ಹೇಳ್ಕೊಂಡು. ಬಟ್ ನಾವು ವಿ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ KSET. You can apply for government jobs. Okay, whenever government ಕಾಲೇಜ್ಗಳಲ್ಲಿ ರೆಕ್ರೂಟ್ಮೆಂಟ್ ನಡೆಯುವಾಗ KSET ಆದವರಿಗೆ ಮಾತ್ರ, KSET ಅಥವಾ ನೆಟ್ ಅಥವಾ PhD ಹೊಂದಿರುವವರಿಗೆ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಎಕ್ಸಾಮ್ಸ್ ಅನ್ನ ಬರೀಲಿಕ್ಕೆ ಆಗುವಂತದ್ದು. ಸೊ ದಟ್ ಇಸ್ ಅ ಕ್ರೈಟೀರಿಯಾ. ಸೊ ಹಾಗಾಗಿ KSET ಅನ್ನ ನೀವು ಎಂ.ಕಾಮ್ ನಲ್ಲಿ ಇದ್ದೀರಾ ಅಥವಾ ಯಾವುದೇ ಪೋಸ್ಟ್ ಗ್ರಾಜುಯೇಷನ್ ಬೇರೆ ಫೀಲ್ಡ್ ಅಲ್ಲಿ ಇದ್ರೆ, ಯಾವುದೇ ಫೀಲ್ಡ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀರಾ, KSET ಅನ್ನ ಅಥವಾ ನೆಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? So that is why whenever the government colleges are recruiting assistant professors, government job ಬೇಕು ಅಂತ ಹೇಳಿದ್ರೆ KSET ಆಗ್ಲೇಬೇಕು. ಓಕೆ, KSET ಅಥವಾ ನೆಟ್ ಅಥವಾ PhD ಅಂತ ಹೇಳಿದ್ರೆ ಆಗ್ಲೇಬೇಕು. Then another thing is, even if you are trying to get jobs in a private college, ನೀವು ಬೇರೆ ಯಾವುದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗ್ಬೇಕಂತಿದ್ರು, when you attend an interview, if there are two candidates, suppose let us take two candidates. Okay, one candidate has finished only M.Com, ಒಂದು ಕ್ಯಾಂಡಿಡೇಟ್ ಬರೀ M.Com ಅಷ್ಟೇ ಮುಗಿಸಿರ್ತಾರೆ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಾರೆ. ಇನ್ನೊಂದು ಕ್ಯಾಂಡಿಡೇಟ್ ಪೋಸ್ಟ್ ಗ್ರಾಜುಯೇಷನ್ ಪ್ಲಸ್ KSET ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ? ಡೆಫಿನೆಟ್ಲಿ M.Com ಪ್ಲಸ್ KSET ಆಗಿರುವಂತಹ ಕ್ಯಾಂಡಿಡೇಟ್ ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಅದೇ ಅದರ ಮುಂದೆ KSET ನೆಟ್ ಕ್ಲಿಯರ್ ಆಗಿರುವಂತಹ ಕ್ಯಾಂಡಿಡೇಟ್ ಇದ್ರೆ M.Com KSET ನೆಟ್ ನವರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಫಸ್ಟ್ಲಿ ಯು ಪ್ರಿಪೇರ್ ಫಾರ್ KSET ಎಕ್ಸಾಮಿನೇಷನ್. ಸೊ KSET ಗೆ ಪ್ರಿಪೇರ್ ಆಗುವಾಗ ಸಿಲೆಬಸ್ ಸೇಮ್ ಇರುತ್ತೆ, ನೆಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸಿಲೆಬಸ್ ಇಷ್ಟೇ. ಸೊ ಅಲ್ಲಿ ಕೂಡ ನೆಟ್ ಗೆ ಕೂಡ ಪ್ರಿಪೇರ್ ಆದಾಗೆ ಆಗುತ್ತೆ. ಸೊ ಒಟ್ಟೊಟ್ಟಿಗೆ ನೀವು ಅಪ್ಲೈ ಮಾಡ್ಕೊಳ್ಳಕ್ಕೆ KSET ಮತ್ತು ನೆಟ್ ಗೆ, ಎಸ್ಪೆಷಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೆ ನಾನು ಹೇಳ್ತಾ ಇರುವಂತದ್ದು. So that is the use of clearing KSET examination. Always weightage is given for the candidates who have completed M.Com plus KSET or NET. Clear? Now, how many papers are there in KSET? Let's come to the examination now. Totally 2 papers ಇರುತ್ತೆ, 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. So first paper will be research and teaching aptitude. Second paper will be your subject. So if you are an M.Com student, second paper will be commerce. Okay, first paper ನಾನು ಏನು ಹೇಳಿದೆ, teaching and research aptitude. So I'll write it here, teaching and research aptitude. Okay, so this is your first paper. Second paper will be commerce itself. M.Com ನವರಿಗೆ ಕಾಮರ್ಸ್, ಬೇರೆ ಯಾವ ಫೀಲ್ಡ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ತೀರಾ, that will be your second paper. Total marks ಎಷ್ಟು? See, total marks ಪೇಪರ್ 1 ಗೆ there will be 50 questions. ಪೇಪರ್ 1 ನಲ್ಲಿ 50 questions ಇರುತ್ತೆ. Each question carries 2 marks. Okay, 50 questions into 2. So totally first paper 100 marks ಇನದ್ದಾಗಿರುತ್ತೆ. ಪೇಪರ್ 1 will be for 100 marks. ಎಷ್ಟು questions ಇರುತ್ತೆ? 50 questions ಇರುತ್ತೆ. ಪ್ರತಿ question ಗೆ 2 marks. Okay,
Then paper 2 there will be 100 questions. Okay, paper 2 ನಿಮ್ಮ post graduation subject ಏನಿದೆ 100 questions will be there for that and 2 marks each for each question. So ಇಲ್ಲಿ 200. So first paper will be conducted for 100 marks, second paper will be conducted for 200 marks. Total marks for the entire examination is 300. Okay, exam time ಕೇಳೋದಿದ್ರೆ paper 1 ಗೆ 1 hour ಕೊಡ್ತಾರೆ, 1 ಗಂಟೆ ಅಲಾಟ್ ಮಾಡ್ತಾರೆ. paper 2 ಗೆ ನಿಮಗೆ 2 hours ಅಲಾಟ್ ಮಾಡ್ತಾರೆ. ಟೋಟಲಿ 3 hours ನ ಎಕ್ಸಾಮಿನೇಷನ್ ನಡೆಯುತ್ತೆ 300 marks ಗೆ. Okay, I hope I have made it clear. So totally 150 questions ಇರುತ್ತೆ. 50 for the first paper, 100 questions in the second paper. ನಾನು ನಂತರ ನಿಮಗೆ ಬುಕ್ಲೆಟ್ ತೋರಿಸ್ತೇನೆ. I will show you the question paper. Okay, how the questions will be asked ಅಂತ ಹೇಳ್ಕೊಂಡು. So totally 150 questions will be there, 2 marks each. ಎಲ್ಲವೂ ಕೂಡ ಕಂಪಲ್ಸರಿ questions. Now that is about the total marks. Now next question. Generally students don't appear for KCET examination thinking that there is negative marking. ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಮ್ಯಾಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ತುಂಬಾ ಕಷ್ಟ ಸ್ಕೋರ್ ಮಾಡೋದು. ಅಫ್ಕೋರ್ಸ್ ಇಟ್ ಇಸ್ ಡಿಫಿಕಲ್ಟ್, ದಿಸ್ ಎಕ್ಸಾಮ್ ಇಸ್ ಡಿಫಿಕಲ್ಟ್, ತುಂಬಾ ಈಸಿ ಇದೆ ಅಂತ ನಾನು ಹೇಳಲ್ಲ. ಆದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ಕೇಳೋರಿಗೆ ನೋ, ನೆಗೆಟಿವ್ ಮಾರ್ಕಿಂಗ್ KCET ನಲ್ಲಿ ಇದುವರೆಗೆ ಅವರು ಮಾಡಲಿಲ್ಲ. ಸೊ ಇತ್ತೀಚೆಗೆ ಕೆಇಎ ಕಂಡಕ್ಟ್ ಮಾಡಿರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇತ್ತಲ್ಲ, ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇತ್ತು. ಸೊ ಡೆಫಿನೆಟ್ಲಿ ಸ್ಕೋರಿಂಗ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ KCET ನಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೀವು ಎಲ್ಲಾ ಕ್ವೆಶ್ಚನ್ಸ್ ಅನ್ನ ಅಟೆಂಪ್ಟ್ ಮಾಡಬಹುದು. ಕರೆಕ್ಟ್ ಆಗಿ ಗೊತ್ತಿದ್ರು ಗೊತ್ತಿಲ್ಲದಿದ್ರು ಯು ಅಟೆಂಪ್ಟ್ ಆಲ್ ದ 150 ಕ್ವೆಶ್ಚನ್ಸ್. ಓಕೆ, ಸೊ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್, ಯಾವುದೇ ನೆಗೆಟಿವ್ ಮಾರ್ಕಿಂಗ್ KCET ನಲ್ಲಿ ಇಲ್ಲ. ಓಕೆ, ದೆನ್ ನಾವು ಕಮಿಂಗ್ ಟು ದ ಸಿಲೆಬಸ್. ಸಿಲೆಬಸ್ ಐ ಟೆಲ್ ಯು, ಪೇಪರ್ 1 ನಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ, ಪೇಪರ್ 2 ಅಲ್ಲಿ ಏನೆಲ್ಲ, ಕಾಮರ್ಸ್ ನವರಿಗೆ ಹೇಳ್ತೇನೆ ನಾನು. ಇನ್ನು ಉಳಿದಂತೆ ಬೇರೆ ಫೀಲ್ಡ್ ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರುವವರು ಯು ಕ್ಯಾನ್ ಜಸ್ಟ್ ಫೈಂಡ್ ಇಟ್ ಇನ್ ದ ನೆಟ್. ಓಕೆ, ಐ ಟೆಲ್ ಫಾರ್ ಕಾಮರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಲಿಟಲ್ ಲೇಟರ್. ನಾವು ಎಕ್ಸಾಮ್ ಮೋಡ್ ಮತ್ತೆ ಪ್ಯಾಟರ್ನ್ ಬಗ್ಗೆ ಹೇಳೋದಿದ್ರೆ, ಎಕ್ಸಾಮ್ ಮೋಡ್ ಈಸ್ ಆಫ್ಲೈನ್. ಇಲ್ಲಿವರೆಗೆ KCET ಅನ್ನು ಆನ್ಲೈನ್ ಮಾಡಿಲ್ಲ ಅವರು. ವೆರಸ್ ಯುವರ್ ನೆಟ್ ಎಕ್ಸಾಮ್ ಇದೆಯಲ್ಲ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನೆಟ್ ಎಕ್ಸಾಮ್, that is online, but your KCET examination till now it is offline only. So offline ಅಂತ ಹೇಳಿದ್ರೆ OMR sheets ಇರುತ್ತೆ. OMR sheet ಅಲ್ಲಿ ನೀವು ಮಾರ್ಕ್ ಮಾಡುವಂತದ್ದು. I show you the OMR sheets also if anybody does not have any idea. ನೋಡಿ, ಈ ತರ OMR sheets ಇರುತ್ತೆ. If you can see here you have the question numbers. ಇಲ್ಲಿ ಇದೆಲ್ಲ ಕ್ವೆಶ್ಚನ್ ನಂಬರ್ಸ್, 4 ಆಪ್ಷನ್ಸ್ ಇರುತ್ತೆ. ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ ನೀವು ಮಾರ್ಕ್ ಮಾಡುವಂತದ್ದು. ಸೊ ಹೌ ಡು ಐ ಹ್ಯಾವ್ ದಿಸ್ OMR sheet? This is a carbon copy. This is not originals. Originals is submitted of course. ಕಾರ್ಬನ್ ಕಾಪಿಯನ್ನ ನಾವು ಮನೆಗೆ ತಗೊಂಡ್ ಬರ್ಬೋದು. ಎಕ್ಸಾಮ್ ಮುಗ್ದ ನಂತರ ನೀವು ಅನಲೈಸ್ ಮಾಡ್ಕೊಳ್ಳಿ, ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ರಾಂಗ್ ಆಗಿದೆ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಕ್ಲಿಯರ್ ಮಾಡ್ಕೊಳ್ಬಹುದಾ ಇಲ್ವಾ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಯು ಕ್ಯಾನ್ ಓನ್ಲಿ ಅನಲೈಸ್ ಇಟ್. ಸೊ ದಟ್ ಇಸ್ ವೈ. ಅಂಡ್ ಈ ತರ ಕಾರ್ಬನ್ ಕಾಪಿ ಇರುತ್ತಲ್ಲ, ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಮುಂದೆ ಏನಾದ್ರೂ ಸ್ಕ್ಯಾಮ್ ನಡೀತದೆ ಕೆಲವೊಂದು ಬಾರಿ ಎಕ್ಸಾಮ್ ಗಳಲ್ಲಿ, ಅಥವಾ ಕೆಲವೊಬ್ರು ಚೀಟ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಆಗ ಉಳಿದವರಿಗೆ ಅನ್ಯಾಯ ಆಗ್ಬಾರ್ದಲ್ವಾ? ಹಾಗಾಗಿ ನಿಮ್ಮ ಕಾರ್ಬನ್ ಕಾಪಿ ಇರುತ್ತಲ್ಲ ಅದನ್ನ ತೆಗೆದಿಟ್ಕೊಳ್ಳಿ. ಇನ್ ಕೇಸ್ ಇಟ್ ಈಸ್ ನೀಡೆಡ್, ಇಫ್ ದ ಅಥಾರಿಟಿ ಆಸ್ಕ್ಸ್ ಫಾರ್ ಇಟ್, ಯು ಹ್ಯಾವ್ ಟು ಪ್ರಿಸರ್ವ್ ಇಟ್. ನಿಮ್ಮ ಅಡ್ಮಿಟ್ ಕಾರ್ಡ್ ಗಳಾಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಇರಬಹುದು, ಅಥವಾ ಈ OMR ಶೀಟ್ ಆಗಿರ್ಬೋದು, ಎಲ್ಲವನ್ನ ಕೂಡ ತೆಗೆದಿಟ್ಕೊಳ್ಳಿ. ಯಾವ್ದನ್ನ ಕೂಡ ಬಿಸಾಡಬೇಡಿ. ಡೋಂಟ್ ಜಸ್ಟ್ ಡಿಸ್ಕಾರ್ಡ್ ಎನಿ ಆಫ್ ದೀಸ್ ಥಿಂಗ್ಸ್. ಐ ಆಮ್ ಟೆಲಿಂಗ್ ಯು ದಿಸ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಕೀಪ್ ಎವ್ರಿಥಿಂಗ್ ವೆರಿ ಸೇಫ್. Now what is the pattern? Pattern is multiple choice question. So ಒಂದು question ಇರುತ್ತೆ, 4 options ಇರುತ್ತೆ. 4 options will be given. You have to choose the correct answer and write. So that is the exam mode and pattern. Now coming to the books for study. ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಮ್ಯಾಮ್ ಬೇರೆ ಏನಾದ್ರೂ ಸ್ಟಡಿ ಮಾಡ್ಬೇಕಾಗತ್ತಾ, ಸೆಪರೇಟ್ ಕೋಚಿಂಗ್ ತಗೊಳ್ಬೇಕಾಗತ್ತಾ? ಸಿ, ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ನೀಡ್ ಫಾರ್ ಟೇಕಿಂಗ್ ಸೆಪರೇಟ್ ಕೋಚಿಂಗ್. ಬುಕ್ಸ್ ಫಾರ್ ಸ್ಟಡಿ ಆರ್ ಅವೈಲೇಬಲ್. ನಾನು ಯಾವ್ದನ್ನ ರೆಫರ್ ಮಾಡ್ತಾ ಇದ್ದೆ, ಐ ವಾಸ್ ರೆಫರಿಂಗ್ ದಿಸ್ ಪರ್ಟಿಕ್ಯುಲರ್ ಬುಕ್ ಫ್ರಮ್ ಎರಿಹ್ಯಾಂಡ್ ಪಬ್ಲಿಕೇಶನ್ಸ್. ದಿಸ್ ಇಸ್ ಅ ವೆರಿ ಓಲ್ಡ್ ಬುಕ್. ಫಾರ್ ಕಾಮರ್ಸ್ ಐ ವಾಸ್ ರೆಫರಿಂಗ್ ದಿಸ್. ಅಂಡ್ ಫಾರ್ ಪೇಪರ್ 1 ಇದೆಯಲ್ಲ, ಜನರಲ್ ಪೇಪರ್, ದಟ್ ಇಸ್ ರಿಸರ್ಚ್ ಅಂಡ್ ಟೀಚಿಂಗ್ ಆಪ್ಟಿಟ್ಯೂಡ್. ಫಾರ್ ದಟ್ ಐ ಯೂಸ್ ಟು ರೆಫರ್ ಯೂಟ್ಯೂಬ್ ಚಾನಲ್ಸ್ ಆರ್ ಲಾಟ್. ನಾನು ತುಂಬಾ ಯೂಟ್ಯೂಬ್ ಚಾನಲ್ಸ್ ಇಂದಾನೆ ಸ್ಟಡಿ ಮಾಡ್ತಾ ಇದ್ದೆ ಫಾರ್ ಪೇಪರ್ 1 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನ್ನ ಐ ಯೂಸ್ ಟು ಸ್ಟಡಿ. ಸೊ ಬುಕ್ಸ್ ಫಾರ್ ಸ್ಟಡಿ, ಅರಿಹ್ಯಾಂಡ್ ಪಬ್ಲಿಕೇಶನ್ಸ್ ನ ಬುಕ್ಸ್ ಗಳು ತುಂಬಾ ಚೆನ್ನಾಗಿವೆ. ಇನ್ನೊಂದು ಟ್ರೂಮ್ಯಾನ್ಸ್ ಪಬ್ಲಿಕೇಶನ್ಸ್ ಅಂತ ಇದೆ, ಅದು ಚೆನ್ನಾಗಿದೆ. ಸೊ ಯು ಕ್ಯಾನ್ ರೆಫರ್ ಎನಿ ಆಫ್ ದೋಸ್ ಅಂಡ್ ವಿಚ್ ಎವರ್ ಯು ಫೈಂಡ್ ಕಂಫರ್ಟೇಬಲ್. ಸಿಲೆಬಸ್ ನೋಡ್ಕೊಳ್ಳಿ, ಆ ಸಿಲೆಬಸ್ ನ ಕಂಟೆಂಟ್ ನಿಮ್ಗೆ ಯಾವ ಬುಕ್ ಅಲ್ಲಿ ಸಿಗುತ್ತೆ ಆ ಬುಕ್ ಎಲ್ಲವನ್ನ ನೀವು ರೆಫರ್ ಮಾಡಿ. ಅಂಡ್ ಪ್ಲೀಸ್ ಡೂ ನಾಟ್ ರೀಡ್ ಡೈರೆಕ್ಟ್ಲಿ ಫ್ರಮ್ ದೀಸ್ ಟೆಕ್ಸ್ಟ್ ಬುಕ್ಸ್. ಓಕೆ, ಇಷ್ಟು ದಪ್ಪ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಜಸ್ಟ್ ಇದನ್ನ ಹೀಗೆ ಓದ್ಕೊಂಡು ಹೋಗೋದು, ಇಟ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಫಾರ್ KCET ಎಕ್ಸಾಮಿನೇಷನ್. ವಾಟ್ ಐ ವಿಲ್ ಸಜೆಸ್ಟ್ ಈಸ್ ಮೇಕ್ ಯುವರ್ ಓನ್ ನೋಟ್ಸ್. ನಿಮ್ಮದೇ ಆದ ನೋಟ್ಸ್ ಅನ್ನ ನೀವು ಮಾಡ್ಕೊಳ್ಳಿ. ಸಿ, ಐ ಹ್ಯಾವ್ ದೀಸ್ 2 notebooks. I have made this 2 notebooks. So ಇಲ್ಲಿ ಏನಂತ ಹೇಳಿದ್ರೆ ನಾನೆಲ್ಲ ಪಾಯಿಂಟ್ಸ್ ಅನ್ನ ಬರೀತಾ ಇದ್ದೆ. ಸೊ ಫಸ್ಟ್ಲಿ ನೀಟ್ ಆಗಿ ನಿಮ್ಮ ಸಿಲೆಬಸ್ ಏನಿದೆ ಅದನ್ನ ಬರೆದುಕೊಳ್ಳಿ. ರೈಟ್ ದ ಸಿಲೆಬಸ್ ಇನ್ ದ ಫಸ್ಟ್ ಪೇಜ್ ಅಂಡ್ ದೆನ್ ಗೋ ಆನ್ ರೈಟಿಂಗ್ ವಾಟ್ ಎವರ್ ಯು ಅಂಡರ್ಸ್ಟ್ಯಾಂಡ್. ಈ ತರ ಪಾಯಿಂಟ್ಸ್ ಮಾಡಿದಾಗ ನಮಗೆ ನೆನಪಲ್ಲಿ ಉಳಿಯುತ್ತೆ. ಯು ನೋ, ಇಟ್ಸ್ ಈಸಿ ಫಾರ್ ಯು ಟು ರಿಕಾಲ್ ಅಂಡ್ ರಿಮೆಂಬರ್ ದ ಟಾಪಿಕ್ಸ್. ಸೊ ದಿಸ್ ಇಸ್ ಹೌ ಐ ಯೂಸ್ ಟು ಮೇಕ್ ನೋಟ್ಸ್. ಓಕೆ, ದಿಸ್ ವಾಸ್ ಫಾರ್ ದ ಪೇಪರ್ 1 and this is for the paper 2. This is for the paper 2. ಸೊ ಪ್ರತಿ ಒಂದು ಟಾಪಿಕ್ ಅನ್ನ
ಪ್ರತಿಯೊಂದು ಚಾಪ್ಟರ್ ಅನ್ನ ನಾನು ಬರೆದು ಅದರ ಒಳಗೆ ಬರುವಂತಹ ಎಲ್ಲಾ ಟಾಪಿಕ್ಸ್ ಅನ್ನ ಬರೀತಾ ಇದ್ದೆ. ಇಸ್ ಟು ರೈಟ್ ಎವ್ರಿಥಿಂಗ್ ಇನ್ ದ ಬಿಗಿನಿಂಗ್ ಅಂಡ್ ಒಂದೊಂದಾಗಿ ಎಲ್ಲವನ್ನ ನಾನು ಕವರ್ ಮಾಡ್ತಾ ಹೋಗಿದ್ದೀನಿ. ದಿಸ್ ಇಸ್ ವೆರಿ ಟೈನಿ. This is to save the page. I used to write like this. So you can write it in a bigger diary. Okay, so ನಿಮ್ಮದಾದ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಇಂದ ಓದ್ಬೇಡಿ. Now coming to strategies for clearing the exam. So strategies are very simple. First of all, ನೀವು ಸಿಲೆಬಸ್ ಅನ್ನ ಎಲ್ಲ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. Of course 100% ಸಿಲೆಬಸ್ ಕಂಪ್ಲೀಟ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್, ಬಟ್ ಅಟ್ ಲೀಸ್ಟ್ 80 to 90% ಸಿಲೆಬಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದರಲ್ಲಿ ಬರುವಂತ ಎಲ್ಲ ಕಾನ್ಸೆಪ್ಟ್ ಗಳನ್ನ ನೀವು ಈ ತರ ಬರೀರಿ, ನೋಟ್ಸ್ ಮಾಡ್ಕೊಳ್ಳಿ. ಮೇಕ್ ಅ ನೋಟ್ಸ್ ಆಫ್ ಆಲ್ ದ ಕಾನ್ಸೆಪ್ಟ್ಸ್. ಓಕೆ, ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ದ ಫ್ಯೂಚರ್ ಆಲ್ಸೋ. ನೀವು ಮುಂದೆ ಡಿಗ್ರಿಗೆ ಕ್ಲಾಸ್ ತಗೊಳ್ಳುವಾಗಿರ್ಬೋದು, ಡಿಗ್ರಿ ಕಾಲೇಜ್ ನಲ್ಲಿ ಪಾಠ ಮಾಡುವಾಗಿರ್ಬೋದು, ಅಥವಾ ಮಾಸ್ಟರ್ಸ್ ಗೆ ನೀವು ಕ್ಲಾಸ್ ಮಾಡೋಕಿರ್ಬೋದು. These all concepts will be used. Okay, it is going to help you. So make notes for this examination. Yeah, so first strategy is making notes and completing at least 80 to 90% of syllabus. Okay, ಅಷ್ಟನ್ನ ಸ್ಟಡಿ ಮಾಡ್ಕೊಳ್ಳಿ. ನಂತರ very importantly that you have to do is please solve the past year question papers. ಹಳೆಯ ಅಟ್ ಲೀಸ್ಟ್ 5 ವರ್ಷದ ಕ್ವೆಶ್ಚನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಯು ವಿಲ್ ಫೈಂಡ್ ಇಟ್ ಇನ್ ದ ಬುಕ್ಸ್ ಆಲ್ಸೋ. ಅರಿಹ್ಯಾಂಡ್ ಪಬ್ಲಿಕೇಶನ್ಸ್ ನಲ್ಲೆಲ್ಲ ನಿಮಗೆ ಬುಕ್ ಸಿಗುತ್ತೆ. ದರ್ ಆರ್ ಪ್ರೀವಿಯಸ್ ಇಯರ್ಸ್ ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ಸ್ ಅಂತ ಹೇಳ್ಕೊಂಡು ಪರ್ಟಿಕ್ಯುಲರ್ ಬುಕ್ ಇರುತ್ತೆ. ಸೊ ಅದನ್ನ ನೀವು ರೆಫರ್ ಮಾಡ್ಕೊಳ್ಬಹುದು. ಅಥವಾ ಕೆಸೆಟ್ ನ ವೆಬ್ಸೈಟ್ ಅಲ್ಲಿ ನೋಡಿ, ವೆಬ್ಸೈಟ್ ಅಲ್ಲಿ ಕೂಡ ಯು ವಿಲ್ ಬಿ ಗೆಟಿಂಗ್ ದೀಸ್ ಕ್ವೆಶ್ಚನ್ ಪೇಪರ್ಸ್. ಲಾಸ್ಟ್ ಇಯರ್ಸ್ ಕ್ವೆಶ್ಚನ್ ಪೇಪರ್ ವೆಬ್ಸೈಟ್ ನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಸಾಲ್ವ್ ದ ಪಾಸ್ಟ್ ಇಯರ್ಸ್ ಕ್ವೆಶ್ಚನ್ ಪೇಪರ್ 1 ಕೂಡ ಹಾಗೆ, ಪೇಪರ್ 2 ಕೂಡ ಹಾಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡಿ ಮಾಡಿ. ಸಮ್ ಸ್ಟೂಡೆಂಟ್ಸ್ ವಾಟ್ ದೇ ಡೂ ಇಸ್ ಪೇಪರ್ 1 ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಜಸ್ಟ್ ಪೇಪರ್ 2 ಮಾತ್ರ ಸ್ಟಡಿ ಮಾಡ್ತಾ ಇರ್ತಾರೆ. ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ವೇ. ಓಕೆ, 2 ಪೇಪರ್ಸ್ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡಿ ಮಾಡಬೇಕು. ಓಕೆ, ದೆನ್ ಯು ಕ್ಯಾನ್ ಆಲ್ಸೋ ರೆಫರ್ ಯೂಟ್ಯೂಬ್ ಚಾನಲ್ಸ್ ಫಾರ್ ಸ್ಟಡಿ. ಓಕೆ, ಐ ಯೂಸ್ ಟು ರೆಫರ್ ಲಾಟ್ ಆಫ್ ಯೂಟ್ಯೂಬ್ ಚಾನಲ್ಸ್ ಫಾರ್ ಸ್ಟಡಿಂಗ್ ಮೈ ಕ್ಲಿಯರಿಂಗ್ ಕೇಸೆಟ್ ಎಕ್ಸಾಮಿನೇಷನ್, ಕ್ಲಿಯರಿಂಗ್ ಇನ್ ನೆಟ್ ಎಕ್ಸಾಮ್ ಆಲ್ಸೋ. ಸೊ ಕನ್ನಡದಲ್ಲಿ ಹೇಳ್ಬೇಕಿದ್ರೆ ಐ ಥಿಂಕ್ ವೈಕೆ ಯದುಕುಮಾರ್ ಅಂತ ಹೇಳ್ಕೊಂಡು ಒಂದು ಚಾನಲ್ ಇದೆ. ಅದರಲ್ಲಿ ಲಾವಣ್ಯ ಮೇಡಮ್ ಅಂತ ಒಬ್ರು, ಶಿ ಈಸ್ ಟೀಚಿಂಗ್ ಫಾರ್ ಕೆಸೆಟ್ ಆಸ್ಪಿರೆಂಟ್ಸ್ ಅಂಡ್ ಶಿ ಈಸ್ ಡೂಯಿಂಗ್ ರಿಯಲಿ ವೆಲ್ ವಿಡಿಯೋಸ್. ಓಕೆ, ಸೊ ನೀವು ರೆಫರ್ ಮಾಡಬಹುದು ಅವರ ಚಾನಲ್ ಅನ್ನ ಕೂಡ. And for political science, there is one more channel called as Radha Global Academy. Shweta madam anta obru teach ಮಾಡ್ತಾರೆ. She is excellent in teaching. So ಅದನ್ನ ರೆಫರ್ ಮಾಡಬಹುದು if you are having political science background ಅವರು. ಸೊ ನೀವು ಅದನ್ನ ರೆಫರ್ ಮಾಡಬಹುದು. ಅಥವಾ ಇಂಗ್ಲಿಷ್ ಅಂಡ್ ಹಿಂದಿಯನ್ನ ಪ್ರಿಫರ್ ಮಾಡುವವರು ಯು ಕ್ಯಾನ್ ರೆಫರ್ ಎವರ್ ಸ್ಟಡಿ ಕ್ಲಾಸಸ್. Ever Study classes is also excellent. They also provide you all the materials relating to KCET and NET. And I think Mohit Sharma classes ಅಂತ ಬಂದಿದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ದೇರ್ ಆರ್ ಮೆನಿ ಯೂಟ್ಯೂಬ್ ಚಾನಲ್ಸ್. ಓಕೆ, ನಾನು ಗೊತ್ತಿರುವಂತದ್ದು ನಾನು ಹೇಳಿದೆ, ರೆಫರ್ ಮಾಡಬಹುದು. ಯು ಕ್ಯಾನ್ ರೆಫರ್ ಆಲ್ ಆಫ್ ದೀಸ್ ಚಾನಲ್ಸ್. ಓಕೆ, ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡುವಂತದ್ದು ಈಸ್ ಅ ಮಸ್ಟ್. ನೌ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಟು ಕಂಪ್ಲೀಟ್ ದ ಸಿಲೆಬಸ್. ಸಿಲೆಬಸ್ ಅನ್ನ ಟಾಪಿಕ್ಸ್ ವೈಸ್ ಸ್ಟಡಿ ಮಾಡಿ ನಂತರ ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಮೊದಲಿಗೆ ಈಗ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನ್ನ ಬಿಡಿಸಿಟ್ಟು ಕುತ್ಕೊಳ್ಳೋದಲ್ಲ. ಓಕೆ, ಸೊ ವೆನ್ ಯು ಡೂ ದಟ್ ನಿಮ್ಗೆ ಏನು ಅರ್ಥ ಆಗಲ್ಲ, ನಿಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗಲ್ಲ. ಯುವರ್ ಕಾನ್ಫಿಡೆನ್ಸ್ ವಿಲ್ ಕಮ್ ಡೌನ್. ಹಾಗಾಗಿ ಫಸ್ಟ್ ಗೆ ನೀವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿ, ಕಾನ್ಸೆಪ್ಟ್ಸ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ನಂತರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿದಾಗ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ವಿಲ್ ಹೆಲ್ಪ್ ಯು ಫಾರ್ ದ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಸೊ ದಟ್ ಇಸ್ ದ ಸ್ಟ್ರಾಟಜಿ. ನಾನೀಗ ಕ್ವೆಶ್ಚನ್ ಪೇಪರ್ ತೋರಿಸ್ತೇನೆ ಅಂತ ಹೇಳಿದಾನ. ಸೊ ದೀಸ್ ಆರ್ ದ ಕ್ವೆಶ್ಚನ್ ಪೇಪರ್. ಈ ತರ ಕ್ವೆಶ್ಚನ್ ಪೇಪರ್ ಇರುತ್ತೆ. ಪೇಪರ್ 1 and paper 2. ದಿಸ್ ಈಸ್ ರಿಲೇಟಿಂಗ್ ಟು, ಸೊ ದಿಸ್ ಇಸ್ ದ ಫಸ್ಟ್ ಪೇಪರ್, ಜನರಲ್ ಪೇಪರ್. ನೋಡಿ, ಈ ತರ ಕ್ವೆಶ್ಚನ್ಸ್ ಇರುತ್ತೆ. You will get an idea how the questions are going to be. So, ಈ ತರ questions ಇರುತ್ತೆ and 4 options will be given. You have to mark it in the OMR sheets. Okay, so this is how the questions are going to be. Syllabus ನಾನೀಗ ಹೇಳ್ತೇನೆ. I'll tell you the syllabus in just a while. Okay, so this is paper 1 and this is paper 2. See, this is how the questions are framed. Questions are framed in this way and 4 options will be given. All right. Okay. Now, coming to the syllabus. So, this is the syllabus. Paper 1, Teaching and Research Aptitude. Totally, there are 10 units. Okay, 10 units. Teaching Aptitude, first one. Then, second unit is Research Aptitude. Third, Comprehension, Communication, Mathematical Reasoning and Aptitude. So, any calculations alla barutte. And 6th one, Logical Reasoning. 7th unit is Data Interpretation. 8th one is ICT, that is Information and Communication Technology. 9th one, People Development and Environment. 10th one is Higher Education System. Now, if you all are thinking that these are one chapter, ಇದೆಲ್ಲ ಒಂದು ಚಾಪ್ಟರ್ ಇರುತ್ತೆ ಅಷ್ಟೇ ಅಂತ ಅನ್ಕೊಂಡಿದ್ರೆ, ನೋ, ಇಟ್ ಈಸ್ ಅನ್ ಎಂಟೈರ್ ಯೂನಿಟ್. ಓಕೆ, ಸೊ ದೇರ್ ಇಸ್ ಅ ಲಾಟ್ ಆಫ್ ಕಂಟೆಂಟ್ ಅಂಡರ್ ಒನ್ ಯೂನಿಟ್ ಆಲ್ಸೋ. ಈ ಒಂದು ಯೂನಿಟ್ ಅಲ್ಲೇ ನಿಮ್ ಕಲಿಯುವಷ್ಟು ತುಂಬಾ ಇರುತ್ತೆ. ಅಟ್ ಲೀಸ್ಟ್ 1 to 2 weeks ಅಟ್ ಲೀಸ್ಟ್ ಇದಕ್ಕೆ ಕೊಡ್ಬೇಕಾಗುತ್ತೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸಿಲೆಬಸ್ ಟು ಬಿ ಕವರ್ಡ್. ಸೊ ಎಷ್ಟು ಬೇಗನೆ ನೀವು ಸ್ಟಡಿ ಅಥವಾ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀರ ಅಷ್ಟು ಒಳ್ಳೆಯದು. ಫೈನ್. ದೆನ್ ಐ ಟೆಲ್ ಅಬೌಟ್ ಕಾಮರ್ಸ್. ಪೇಪರ್ 2 ಕಾಮರ್ಸ್. So first one will be Business Environment and International Business. Second one, Accounting and Auditing. Third, Business Economics. Fourth unit is Business Finance. Fifth one, Business Statistics and Research Methods.
ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಅಂತ ಹೇಳ್ತೇನೆ. ಜಸ್ಟ್ ಐ ಫಿನಿಶ್ ದಿಸ್ ಅಪ್. 6th on business management and HRM, human resource management. 7th on banking and financial institutions. 8th on marketing management. 9th on legal aspects of business. 10th on income tax and corporate tax planning. So totally 10 units you have under paper 2 also. ಮತ್ತೆ ಇಲ್ಲಿ ಕೂಡ ಹಾಗೆ ಒಂದೊಂದು ಯೂನಿಟ್ ಅಂಡರ್ ಅಲ್ಲಿ ತುಂಬಾ ಚಾಪ್ಟರ್ಸ್ ಇರುತ್ತೆ, ಅದನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಒಂದೊಂದು ಯೂನಿಟ್ ಗೆ ಅಟ್ ಲೀಸ್ಟ್ 10-15 ಡೇಸ್ ಬೇಕಾಗಬಹುದು, ಅಷ್ಟು ಪ್ರಿಪರೇಷನ್ಸ್ ಬೇಕಾಗುತ್ತೆ, ಅಷ್ಟು ಸಿಲೆಬಸ್ ಇದೆ. ದೇರ್ ಈಸ್ ಸೋ ಮಚ್ ಸಿಲೆಬಸ್. ಓಕೆ, ಸೊ ಸಿಲೆಬಸ್ ಡೆಫಿನೆಟ್ಲಿ ಈಸ್ ವಾಸ್ಟ್ ಹಿಯರ್. ನಾವು I told you the marks allotment is paper 2 ನಲ್ಲಿ 100 questions ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಪ್ರತಿ ಯೂನಿಟ್ ಇಂದ 10 questions ಬರುತ್ತೆ, ಹೆಚ್ಚು ಕಡಿಮೆ ಆಗ್ಬಹುದು. ಸಮ್ಟೈಮ್ಸ್ ಒಂದ್ ಯೂನಿಟ್ ಇಂದ 8 questions ಕೇಳಿದ್ರೆ ಇನ್ನೊಂದು ಯೂನಿಟ್ ಇಂದ 12 questions ಹಾಕ್ಬಹುದು, ಆ ತರ ಮಾಡಬಹುದು. ಬಟ್ more or less 10 questions you can expect from each and every unit. Okay, ಪ್ರತಿ ಯೂನಿಟ್ ಇಂದ 10 questions ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಪೇಪರ್ 1 ಅಲ್ಲಿ I told you 50 questions will be asked ಅಲ್ವಾ. ಸೊ ಪ್ರತಿ ಯೂನಿಟ್ ಇಂದ 5 questions, ಎವ್ರಿ ಯೂನಿಟ್ ಇಂದ 5 questions ಅನ್ನ ಹಾಕ್ತಾರೆ. ಕೆಲವೊಂದು ಬಾರಿ ಒಂದು ಯೂನಿಟ್ ಇಂದ 4 questions ಹಾಕಿದ್ರೆ ಇನ್ನೊಂದು ಯೂನಿಟ್ ಇಂದ 6 questions ಅನ್ನ ಇನ್ಕ್ಲೂಡ್ ಮಾಡಬಹುದು. ದಟ್ ಆಲ್ಸೋ ಹ್ಯಾಪನ್ಸ್ ಸಮಟೈಮ್ಸ್. So this is how your syllabus for KCET examination looks like. Start your preparation at the earliest. So that was all for today's KCET examination video. I hope ನಿಮ್ಗೆ ಏನೆಲ್ಲ ಕ್ವೆರೀಸ್ ಇತ್ತು, ಏನಾದ್ರು ಡೌಟ್ಸ್ ಇತ್ತು, ಆಲ್ಮೋಸ್ಟ್ ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಇನ್ನೇನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. Whenever I'll be free, I'll try to reply to your comments. Okay, so yes, that was all. And if you want to see the KCET marks card, this is how the KCET marks card looks like. After clearing your KCET examination, you are going to get a marks card like this, which is having a lot of value. Alright, so yes, that was all about today's video. Thank you so much for watching. And ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕೂಡ KCET ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, and if they are also not aware of what KCET examination is, and if they need information, please forward this video to them also. Okay, so that was all. Thank you so much for watching again. All the very best for your examination. See you in the next video. Till then, take care. Bye. Namaste.